ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತೀಯ ವಾಯುಪಡೆ ಮತ್ತು DRDO ಅಲ್ಟ್ರಾ ಲಾಂಗ್ ರೇಂಜ್ ಏರ್ ಟು ಏರ್ ಕ್ಷಿಪಣಿ ಪ್ರಾಬಲ್ಯದತ್ತ ಪ್ರಯಾಣ ನಡೆಸುತ್ತಿದೆ. ಭಾರತೀಯ ವಾಯುಪಡೆ ಮತ್ತು ರಕ್ಷಣಾ ಸಂಶೋಧನೆ ಅಭಿವೃದ್ಧಿ ಸಂಸ್ಥೆ DRDO ಯುದ್ಧ ವಿಮಾನಗಳಲ್ಲಿ ಅಲ್ಟ್ರಾ ಲಾಂಗ್ ರೇಂಜ್ ಪ್ರಾಬಲ್ಯಕ್ಕಾಗಿ ಹೊಸ ಹಾದಿ ರೂಪಿಸುತ್ತಿದೆ. ಅಸ್ತ್ರ ಮಾರ್ಕ್ 2 ಮತ್ತು ಮಾರ್ಕ್ 3 ಅಭಿವೃದ್ಧಿಯ ನಡುವೆಯೇ ಮುಂದಿನ ತಲೆಮಾರಿನ ಕ್ಷಿಪಣಿಗಳ ಮೇಲೆ ಹೆಚ್ಚು ಗಮನವನ್ನು ಹರಿಸಲಾಗಿದೆ. ದೀರ್ಘ ಶ್ರೇಣಿಯ ಕ್ಷಿಪಣಿಗಳಿಗಾಗಿ ಚರ್ಚೆ. ಭಾರತೀಯ ವಾಯುಪಡೆ ಮತ್ತು DRDO ಸಂಸ್ಥೆಗಳು ಪ್ರಾದೇಶಿಕ ಪ್ರತಿಸ್ಪರ್ಧಿಗಳನ್ನು ಹಿಂದಿಕ್ಕಲು ವಿಸ್ತೃತ ಶ್ರೇಣಿ ಎಕ್ಸ್ಟೆಂಡೆಡ್ ರೇಂಜ್ ಮತ್ತು ಕ್ರಾಂತಿಕಾರಿ ಪ್ರಪೋಲ್ಷನ್ ವ್ಯವಸ್ಥೆಗಳ ರೆವಲ್ಯೂಷನರಿ ಪ್ರಪೋಲ್ಷನ್ ಸಿಸ್ಟಮ್ಸ್ ಮೇಲೆ ಕೇಂದ್ರೀಕರಿಸಿ ಮುಂದಿನ ತಲೆಮಾರಿನ ಆಕಾಶದಿಂದ ಆಕಾಶಕ್ಕೆ ಏರ್ ಟು ಏರ್ ಕ್ಷಿಪಣಿಗಳ ಸರಣಿಯ ನಿರ್ಮಾಣದ ಬಗ್ಗೆ ಮಹತ್ವದ ಮಾತುಕತೆಗಳಲ್ಲಿ ನಿರತವಾಗಿವೆ. ದೇಶೀಯ ಅಸ್ತ್ರ ಮಾರ್ಕ್ 2 ಕ್ಷಿಪಣಿಯು 2026ರ ಮಧ್ಯಭಾಗದ ವೇಳೆಗೆ ಕಾರ್ಯಾಚರಣೆಯ ಅನುಮತಿ ಮತ್ತು ಉತ್ಪಾದನೆಗೆ ಸಿದ್ಧವಾಗುತ್ತಿದ್ದಂತೆ ಮತ್ತು ಅದರ ರಾಮ್ಜೆಟ್ ಶಕ್ತಿಯುತ ಉತ್ತರಾಧಿಕಾರಿ ಅಸ್ತ್ರ ಮಾರ್ಕ್ 3 2028ರ ವೇಳೆಗೆ ಹೊರಬರಲು ಸಜ್ಜಾಗುತ್ತಿದ್ದಂತೆ ಈ ಚರ್ಚೆಗಳು ಹೊಸ ತಂತ್ರಜ್ಞಾನಗಳತ್ತ ಕೇಂದ್ರೀಕೃತವಾಗಿವೆ. ಭವಿಷ್ಯದ ಆವೃತ್ತಿಗಳನ್ನು 400 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರಕ್ಕೆ ಕೊಂಡೊಯ್ಯಲು ಟ್ರಿಪಲ್ ಪಲ್ಸ್ ರಾಕೆಟ್ ಮೋಟಾರ್ಗಳಂತಹ ಟ್ರಿಪಲ್ ಪಲ್ಸ್ ರಾಕೆಟ್ ಮೋಟಾರ್ಸ್ ತಂತ್ರಜ್ಞಾನಗಳ ಬಗ್ಗೆ ಗಮನ ಹರಿಸಲಾಗಿದೆ. ಇದು ಬಿಯಾಂಡ್ ವಿಜುವಲ್ ರೇಂಜ್ PVR ಆಗಿದ್ದು, ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳು ನಿರ್ಣಾಯಕ ಮೇಲುಗೈ ಸಾಧಿಸುವುದನ್ನು ಖಚಿತಪಡಿಸುತ್ತದೆ ಎಂದು DRDO ಮೂಲಗಳು ಈ ಸಹಯೋಗದ ಬಗ್ಗೆ ದೃಢಪಡಿಸಿವೆ. ಹೆಚ್ಚಿನ ಶ್ರೇಣಿ ಮತ್ತು ಮುಂದಿನ ತಲೆಮಾರಿನ ಪ್ರಪೋಲ್ಷನ್ ವ್ಯವಸ್ಥೆಯನ್ನು ಹೊಂದಿರುವ ಏರ್ ಟು ಏರ್ ಕ್ಷಿಪಣಿಗಳ ಅಭಿವೃದ್ಧಿಗಾಗಿ ಭಾರತೀಯ ವಾಯುಪಡೆ ಮತ್ತು DRDO ಮಾತುಕತೆ ನಡೆಸುತ್ತಿವೆ. ಭಾರತದ ಸ್ವದೇಶಿ BVR AAM ಸರಣಿಯಾದ ಅಸ್ತ್ರ ಸರಣಿಯ ಸಮಯವನ್ನು ವೇಗಗೊಳಿಸುವ ನಡುವೆಯೇ ಈ ಬೆಳವಣಿಗೆ ಬಂದಿದೆ. ಈ ಸರಣಿಯು ಆರಂಭದಲ್ಲಿ 110 ಕಿಲೋಮೀಟರ್ ಇದ್ದ ಮಾರ್ಕ್ 1ನಿಂದ ಈಗ ಸುಖೋಯ್ Su-30 MKI, ತೇಜಸ್ Mk-1A ಮತ್ತು ಭವಿಷ್ಯದ AMCA ಸ್ಟೆಲ್ತ್ ಜೆಟ್ಗಳಂತಹ ವಿಮಾನಗಳಿಗೆ ಸೂಕ್ತವಾದ ಅತ್ಯಾಧುನಿಕ ಲಾಂಗ್ ಹಾಲ್ ಇಂಟರ್ಸೆಪ್ಟರ್ಗಳಾಗಿ ವಿಕಸನಗೊಂಡಿವೆ. ಅಸ್ತ್ರ ಮಾರ್ಕ್ 2 200 ಕಿಲೋಮೀಟರ್ಗಿಂತ ಹೆಚ್ಚಿನ ಶ್ರೇಣಿ ಆಪ್ಟಿಮೈಸ್ಡ್ ಥ್ರಸ್ಟ್ ಫೇಸಿಂಗ್ಗಾಗಿ ಡ್ಯುಯಲ್ ಪಲ್ಸ್ ಸಾಲಿಡ್ ರಾಕೆಟ್ ಮೋಟಾರ್ ಅನ್ನು ಒಳಗೊಂಡಿರುವ ಅಸ್ತ್ರ ಮಾರ್ಕ್ 2 ಕ್ಷಿಪಣಿ ಸಂಪೂರ್ಣವಾಗಿ ಸೇರ್ಪಡೆಯಾಗುವ ಹಂತದಲ್ಲಿದೆ. ಇದರ ಶ್ರೇಣಿಯು ಅಸ್ತ್ರ ಮಾರ್ಕ್ 1ನ 110 ಕಿಲೋಮೀಟರ್ಗೆ ಹೋಲಿಸಿದರೆ ಇದು 200 ಕಿಲೋಮೀಟರ್ಗಿಂತ ಹೆಚ್ಚು ಯೋಜಿತ ಶ್ರೇಣಿಯನ್ನು ಹೊಂದಿದೆ. ಇದು ಬಿಯಾಂಡ್ ವಿಜುವಲ್ ರೇಂಜ್ BVR ತಂತ್ರಜ್ಞಾನ ಹೊಂದಿದ್ದು, ಕ್ಷಿಪಣಿಯು ದೇಶೀಯ KU ಬ್ಯಾಂಡ್ ಆಕ್ಟಿವ್ ರೆಡಾರ್ ಹೋಮಿಂಗ್, ಎಲೆಕ್ಟ್ರಾನಿಕ್ ಕೌಂಟರ್ ಮೆಷರ್ಸ್ ಮತ್ತು ಅತ್ಯುತ್ತಮವಾದ ಅಂತಿಮ ಹಂತದ ಕುಶಲತೆಗಾಗಿ ಲೋ ಡ್ರ್ಯಾಗ್ ಏರೋಡೈನಾಮಿಕ್ಸ್ ಅನ್ನು ಹೊಂದಿದೆ. ಇದರ ಅಂತಿಮ ಪರೀಕ್ಷೆಗಳು ಹಾಗೂ ಅಭಿವೃದ್ಧಿ ಪ್ರಯೋಗಗಳು ಲೋ ಅಬ್ಸರ್ವೇಬಲ್ ಗುರಿಗಳನ್ನು ಒಳಗೊಂಡಂತೆ ಸಿಮ್ಯುಲೇಟೆಡ್ ಬೆದರಿಕೆಗಳ ವಿರುದ್ಧ ಅದರ ಕಾರ್ಯಕ್ಷಮತೆಯನ್ನು ದೃಢಪಡಿಸಿವೆ. ಮೂಲಗಳ ಪ್ರಕಾರ ಅಸ್ತ್ರ ಮಾರ್ಕ್ 2 ಮುಂದಿನ ವರ್ಷದ ಮಧ್ಯಭಾಗದಲ್ಲಿ ಕಾರ್ಯಾಚರಣೆಯ ಬಳಕೆಗೆ ಅನುಮತಿ ಪಡೆಯಲು ಮತ್ತು ಉತ್ಪಾದನೆಗೆ ಪ್ರವೇಶಿಸಲು ಸಿದ್ಧವಾಗಿದೆ. ಇದು ಇತ್ತೀಚೆಗೆ ಯಶಸ್ವಿಯಾಗಿ ಮುಕ್ತಾಯಗೊಂಡ ಬಳಕೆದಾರರ ಪ್ರಯೋಗಗಳ ವರದಿಗಳಿಗೆ ಅನುಗುಣವಾಗಿದೆ. ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ BDLನಲ್ಲಿ ಉತ್ಪಾದನೆ ಹೈದರಾಬಾದ್ನ ಫ್ಯಾಕ್ಟರಿಯಲ್ಲಿ ಉತ್ಪಾದನಾ ಮಾರ್ಗಗಳನ್ನು ಹೆಚ್ಚಿಸುತ್ತಿದೆ. ಆರಂಭಿಕವಾಗಿ ಮುಂಚೂಣಿ ಸ್ಕ್ವಾಡ್ರನ್ಗಳನ್ನು ಸುಸಜ್ಜಿತಗೊಳಿಸಲು 700 ಯೂನಿಟ್ಗಳ ನಿರ್ಮಾಣಕ್ಕೆ ಆದೇಶಗಳನ್ನು ನೀಡಲಾಗಿದೆ. ಪ್ರತಿ ಯೂನಿಟ್ಗೆ ಸುಮಾರು 5ರಿಂದ 7 ಕೋಟಿಗಳ ಸ್ಪರ್ಧಾತ್ಮಕ ಬೆಲೆಯಲ್ಲಿರುವ ಮಾರ್ಕ್ 2 ಹೆಚ್ಚು ಸುಧಾರಿತ ವ್ಯವಸ್ಥೆಗಳು ಬರುವವರೆಗೂ ಅಂತರವನ್ನು ಕಡಿಮೆ ಮಾಡುತ್ತದೆ ಮತ್ತು ಪೈಲಟ್ಗಳನ್ನು ಅಪಾಯಕ್ಕೆ ಒಳಪಡಿಸದೆ ಶತ್ರು ವಿಮಾನಗಳನ್ನು ದೂರದಲ್ಲಿ ತಟಸ್ಥಗೊಳಿಸುವ ಭಾರತೀಯ ವಾಯುಪಡೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಅಸ್ತ್ರ ಮಾರ್ಕ್ 3 ರಾಮ್ಜೆಟ್ ಶಕ್ತಿ ಮತ್ತು 350 ಕಿಲೋಮೀಟರ್ಗೂ ಹೆಚ್ಚು ಶ್ರೇಣಿ ಹೊಂದಿರುವ ಕ್ಷಿಪಣಿ. ಮಾರ್ಕ್ 2ರ ನಂತರ ಬರಲಿರುವ ಅಸ್ತ್ರ ಮಾರ್ಕ್ 3 ತನ್ನ ಸಾಲಿಡ್ ಫ್ಯೂಯಲ್ ಡಕ್ಟೆಡ್ ರಾಮ್ಜೆಟ್ SFDR ಎಂಜಿನ್ನೊಂದಿಗೆ ಗುಣಾತ್ಮಕ ಅಧಿಕವನ್ನು ಪ್ರತಿನಿಧಿಸುತ್ತದೆ. ಇದು
350 ಕಿಲೋಮೀಟರ್ಗಿಂತ ಹೆಚ್ಚು ದೂರದ ಇಂಟರ್ಸೆಪ್ಟ್ಗಳಿಗಾಗಿ ನಿರಂತರ ಸೂಪರ್ಸಾನಿಕ್ ಕ್ರೂಸ್ಗೆ ಅನುವು ಮಾಡಿಕೊಡುತ್ತದೆ. ಶ್ರೇಣಿ ಮತ್ತು ಶಕ್ತಿ 20 ಕಿಲೋಮೀಟರ್ ಎತ್ತರದಿಂದ ಹೆಚ್ಚಿನ ವೇಗದ ಉಡಾವಣೆಗಳಿಗಾಗಿ ವಿನ್ಯಾಸಗೊಳಿಸಲಾದ ಈ ಆಕ್ಟಿವ್ ರೆಡಾರ್ ಗೈಡೆಡ್ BVR-AAM ಅಮೆರಿಕಾದ AIM-120D ಅಥವಾ ಚೀನಾದ PL-15 ನಂತಹ ಸಮಕಾಲೀನ ಕ್ಷಿಪಣಿಗಳನ್ನು ಕೂಡ ಮೀರಿಸುತ್ತದೆ. ಈ ಕ್ಷಿಪಣಿಯಲ್ಲಿ ಗೊಂದಲಮಯ ಪರಿಸರಕ್ಕಾಗಿ AI ನೆರವಿನ ಸೀಕರ್ ಲಾಕ್ ಆನ್ ಆಫ್ಟರ್ ಲಾಂಚ್ ಅನ್ನು ಸಂಯೋಜಿಸುವ ತಂತ್ರಜ್ಞಾನವನ್ನು ಅಳವಡಿಸಲಾಗುತ್ತದೆ ಎಂದು ಮೂಲಗಳು ದೃಢಪಡಿಸಿವೆ. 350 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಶ್ರೇಣಿಯನ್ನು ಹೊಂದಿರುವ ರಾಮ್ಜೆಟ್ ಪ್ರೊಪಲ್ಷನ್ ಏರ್ ಟು ಏರ್ ಕ್ಷಿಪಣಿಯಾದ ಅಸ್ತ್ರ ಮಾರ್ಕ್ 3 2028ರ ವೇಳೆಗೆ ಉತ್ಪಾದನೆಗೆ ಸಿದ್ಧವಾಗಲಿದೆ ಮತ್ತು 2029ರ ಅಂತ್ಯದಿಂದ 2030ರವರೆಗೆ ಸೇವೆಯನ್ನು ಪ್ರವೇಶಿಸಲಿದೆ. ಗ್ರೌಂಡ್ ಮತ್ತು ಕ್ಯಾಪ್ಟಿವ್ ಪ್ರಯೋಗಗಳು ಪ್ರಗತಿಯಲ್ಲಿವೆ. 2026ರ ವಿಮಾನ ಪರೀಕ್ಷೆಗಳು ನಿರೀಕ್ಷಿತವಾಗಿವೆ. DRDOದ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ADE ಏಕೀಕರಣ ಪ್ರಯತ್ನಗಳನ್ನು ಮುನ್ನಡೆಸುತ್ತಿದೆ. ರುದ್ರಂ ಸರಣಿಯ ಮೂಲಕ ಪ್ರಬುದ್ಧವಾದ ಈ ಕ್ಷಿಪಣಿಯ ರಾಮ್ಜೆಟ್ ತಂತ್ರಜ್ಞಾನವು ಕನಿಷ್ಠ ಡ್ರ್ಯಾಗ್ ಮತ್ತು ಇಂಧನ ದಕ್ಷತೆಯನ್ನು ಹೆಚ್ಚಿಸುವ ಭರವಸೆಯನ್ನು ನೀಡುತ್ತದೆ. ಇದು Su-30 MKIಗಳು ಕಮಾಂಡ್ ನೋಡ್ಗಳಾಗಿ ಕಾರ್ಯನಿರ್ವಹಿಸುವ ನೆಟ್ವರ್ಕ್ ಕೇಂದ್ರೀಕೃತ ಯುದ್ಧಕ್ಕೆ ಇದು ಮೂಲಾಧಾರವಾಗಲಿದೆ. ಮುಂದಿನ ಪೀಳಿಗೆಯ ಮೇಲೆ ಗಮನ. ಟ್ರಿಪಲ್ ಪಲ್ಸ್ ರಾಕೆಟ್ ಮೋಟಾರ್. ಮುಂಬರುವ AAMಗಳ ನಿರ್ದಿಷ್ಟ ವಿವರಗಳನ್ನು ವರ್ಗೀಕರಿಸಲಾಗಿದ್ದರೂ ಹೊಸ ಏರ್ ಟು ಏರ್ ಕ್ಷಿಪಣಿಗಳ ಅಭಿವೃದ್ಧಿಯ ವಿವರಗಳನ್ನು ರಹಸ್ಯವಾಗಿ ಇಡಲಾಗಿದೆ. ಭಾರತೀಯ ವಾಯುಪಡೆ ಮತ್ತು DRDO ನಡುವಿನ ಚರ್ಚೆಯು ಪ್ರಸ್ತುತ ಶ್ರೇಣಿಯ ಅಡೆತಡೆಗಳನ್ನು ಒಡೆಯಲು ಪ್ರೊಪಲ್ಷನ್ ಆವಿಷ್ಕಾರಗಳ ಸುತ್ತ ಸುತ್ತುತ್ತದೆ. 2020ರಿಂದ DRDOದ ಪ್ರಮುಖ ಯೋಜನೆಯಾದ ಟ್ರಿಪಲ್ ಪಲ್ಸ್ ರಾಕೆಟ್ ಮೋಟಾರ್ ಈಗ ಗ್ರೌಂಡ್ ಪರೀಕ್ಷಾ ಹಂತಕ್ಕೆ ಹತ್ತಿರದಲ್ಲಿದೆ. ಕಾರ್ಯನಿರ್ವಹಣೆ. ಈ ಸುಧಾರಿತ ಘನ ಪ್ರೊಪೆಲೆಂಟ್ ವಿನ್ಯಾಸವು 3 ಅನುಕ್ರಮ ಬರ್ನ್ಗಳನ್ನು ನೀಡುತ್ತದೆ. ವೇಗದ ವರ್ಧನೆಗಾಗಿ ಆರಂಭಿಕ ಬೂಸ್ಟ್ ಇನಿಷಿಯಲ್ ಬೂಸ್ಟ್, ಮಧ್ಯ ಹಂತದ ದಕ್ಷತೆಗಾಗಿ ಮಧ್ಯಮ ಹಂತದ ಸಸ್ಟೈನ್ ಮಿಡ್ ಫೇಸ್ ಸಸ್ಟೈನ್, ಅಂತಿಮ ವೇಗದ ಓಟಕ್ಕಾಗಿ ಕೊನೆಯ ಪಲ್ಸ್ ಫೈನಲ್ ಪಲ್ಸ್. ಇದು ತನ್ನ ಕುಶಲತೆಯನ್ನು ಕಾಪಾಡಿಕೊಂಡು 400ರಿಂದ 500 ಕಿಲೋಮೀಟರ್ಗಳವರೆಗೆ ಶ್ರೇಣಿಗಳನ್ನು ವಿಸ್ತರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮೂಲಗಳ ಪ್ರಕಾರ ಭಾರತೀಯ ವಾಯುಪಡೆ ಮತ್ತು DRDO ಯಾವ ತಂತ್ರಜ್ಞಾನವನ್ನು ಬಳಸಬೇಕೆಂಬುದು ಚರ್ಚಿಸುತ್ತಿದ್ದರೂ ರಾಮ್ಜೆಟ್ ಮತ್ತು ಟ್ರಿಪಲ್ ಪಲ್ಸ್ ರಾಕೆಟ್ ಮೋಟಾರ್ ಎರಡೂ ದೀರ್ಘ ಶ್ರೇಣಿಯ ಏರ್ ಟು ಏರ್ ಕ್ಷಿಪಣಿಗಳನ್ನು ತಲುಪಿಸುವ 2 ಪ್ರೊಪಲ್ಷನ್ ತಂತ್ರಜ್ಞಾನಗಳಾಗಿ ಹೊರಹೊಮ್ಮುತ್ತವೆ. ಅಸ್ತ್ರ ಮಾರ್ಕ್ 4 ಆವೃತ್ತಿಗೆ ಟ್ರಿಪಲ್ ಪಲ್ಸ್ ಆವೃತ್ತಿಯನ್ನು ಯೋಜಿಸಲಾಗಿದೆ. ಇದು ಸಂಕೀರ್ಣವಾದ ಏರ್ ಇಂಟೇಕ್ಗಳನ್ನು ತಪ್ಪಿಸುವುದರಿಂದ ರಾಮ್ಜೆಟ್ಗಳಿಗಿಂತ ವೆಚ್ಚದಲ್ಲಿ ಲಾಭವನ್ನು ನೀಡಬಹುದು. ಆರಂಭಿಕ ಸಿಮ್ಯುಲೇಷನ್ಗಳು ಇದು 20ರಿಂದ 30ರಷ್ಟು ಕಡಿಮೆ ವೆಚ್ಚದಲ್ಲಿ ಮಾರ್ಕ್ 2ರ ಕಾರ್ಯಕ್ಷಮತೆಗೆ ಹೊಂದಿಕೆಯಾಗಬಹುದು ಎಂದು ಸೂಚಿಸುತ್ತದೆ. ಇದು ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಸಾಮೂಹಿಕ ಉತ್ಪಾದನೆಗೆ ಸೂಕ್ತವಾಗಿದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.